ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರಿಗೆ ಪ್ರೀತಿಪೂರ್ವಕವಾಗಿ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಶ್ರೀ ಪುತ್ತಿಗೆ ಸ್ವಾಮಿಗಳಿಗೂ ವಂದಿಸಿ ಭಗವದ್ಗೀತೆಯ 2ನೇ ಅಧ್ಯಾಯದ 64ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಆ ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಇಲ್ಲಿ ಹಿಂದೆ ಹೇಳಿದ್ದು ಆ ಅಧಪಾತವನ್ನು ಹೊಂದೋದಕ್ಕೆ ಕಾರಣವಾಗಿರೋದು ಇಂದ್ರಿಯಗಳನ್ನು ನಾವು ಮನಸ್ಸಿನ ಹಿಡಿತದಲ್ಲಿ ಇಟ್ಕೊಳ್ದೆ ಇಂದ್ರಿಯಗಳು ಹೇಳಿದಂಗೆ ಮನಸ್ಸು ಕುಣಿದಾಗ ಅಂತಂದ. ಮನಸ್ಸು ಇಂದ್ರಿಯಗಳ ಒಂದು ಇಂದ್ರಿಯಗಳಲ್ಲಿ ಆ ಬಯಕೆ ಅಂತ ಅನ್ನುವಂಥದ್ದು ಇರತ್ತೆ. ಅದು ಒಂದನ್ನು ನೋಡಿದಾಗ ಅದೇ ಬೇಕು ಬೇಕು ಅಂತ ಅನ್ನುವಂಥ ಮನಸ್ಥಿತಿಯನ್ನು ಹೊಂದೋ ಹಂಗೆ ಮಾಡ್ಬಿಡತ್ತೆ. ಅದರಿಂದ ಅದನ್ನು ನಾವು ಪಾರಾಗ್ಬೇಕು ಅಂತಂದ್ರೆ ಮನಸ್ಸು ಅಂತ ಅನ್ನುವಂಥದ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅಂತ. ಅದಕ್ಕೆ ಆ ಹಿಡಿತದಲ್ಲಿ ಇಟ್ಟುಕೊಂಡಿರುವಂತ ಜ್ಞಾನಿ ಬಗ್ಗೆ ತಾನೇ ನಾವಿಲ್ಲಿ ಮಾತಾಡ್ತಾ ಇದ್ದೇವು. ಆ ಜ್ಞಾನಿ ಬಗ್ಗೆ ಇಲ್ಲಿ ಒಂದು ಮಾತನ್ನು ಹೇಳ್ತಾನ. ರಾಗದ್ವೇಷ ವಿಯುಕ್ತೈಸ್ತು. ರಾಗದ್ವೇಷ ಅಂತ ಅನ್ನುವಂಥದ್ದೇ ಇಲ್ದೇ ಇರುವಂತವ. ರಾಗ ಅಂತಂದ್ರೆ ಯಾವುದು ನಮ್ಮ ಆಧ್ಯಾತ್ಮ ಸಾಧನೆಗೆ ಪೂರಕವಾಗಿ ಇಲ್ಲದೆ ಇರೋ ಕಾಮನೆಗಳಿದೆಯೋ ಅದೆಲ್ಲ ಇಲ್ಲ ಇರೋಂತ ಒಂದು ಜ್ಞಾನಿ. ವಿಯುಕ್ತ ಅಂತಂದ್ರೆ ಅವನ ಹತ್ರ ಅದಿಲ್ಲ. ಯಾವುದು ರಾಗ ಅಂತ ಅನ್ನೋದಿಲ್ಲ. ಬಯಕೆ ಅಂತ ಅನ್ನೋದು ನಾವು ವಿಷಯದಲ್ಲಿ ಬಯಕೆ ಇಟ್ಕೊಂಡ್ರೆ ಅದೇ ರಾಗ. ಯಾಕೆಂದ್ರೆ ಅದು ನಮ್ಮ ಸಾಧನೆಗೆ ಪೂರಕವಾಗಿಲ್ಲ. ಸಾಧನೆಗೆ ಪೂರಕವಾಗಿ ಏನಿದೆ, ನಮ್ಮ ಇಂದ್ರಿಯಗಳನ್ನು ಮನಸ್ಸ ಹಿಡಿತದಲ್ಲಿ ಇರ್ಬೇಕು. ಮನಸ್ಸಿನ ಹಿಡಿತದಲ್ಲಿ ಇದ್ದ ಇಂದ್ರಿಯಗಳು ಅಂತಂದ್ರೆ ಅದು ಎಲ್ಲಿ ಅದರ ಒಂದು ದೈಹಿಕವಾದ ಒಂದು ತ್ರಾಣಕ್ಕೆ ಬೇಕಾದಷ್ಟು ಏನು ಆಹಾರವನ್ನು ಸೇವಿಸ್ಬೇಕೋ ಅಷ್ಟೇ ಸೇವಿಸುವಂತದ್ರಲ್ಲಿ ಜ್ಞಾನಿ ಇರ್ತಾನ. ಆಹಾರ ಅಂತ ಅನ್ನೋದನ್ನ ಒಂದು ಭೋಗ ರೂಪದಲ್ಲಿ ಅವನು ಸ್ವೀಕಾರ ಮಾಡೋದಿಲ್ಲ. ರಾಗ ಅಂತ ಅನ್ನೋದ್ರೆ ಅದೇ ವಿಧಿ ನಿಷೇಧಗಳನ್ನು ನಮ್ಮ ಇಷ್ಟಕ್ಕೆ ನಾವು ಅದನ್ನು ತಿರ್ಚಿ ಇದು ಸರಿಯಾಗಿದೆ ಅಂತ ಅನ್ನೋಂತ ಆಲೋಚನೆಯನ್ನು ಮಾಡಿ ಭೋಗವನ್ನು ಮಾಡೋದು ಅಂತ. ಈ ಭೋಗವನ್ನು ಮಾಡದೇ ಇರೋದು ಅಂತ ಅನ್ನೋಂತ ಒಂದು ಸ್ಥಿತಿ ಮನಸ್ಸಿಗೆ ತಲುಪಬೇಕಾದ್ರೆ, ಆ ಭೋಗದ ಆಕರ್ಷಣೆ ಮನಸ್ಸಿಗೆ ಇರ್ಬೇಕಾದ್ರೆ ಅದಕ್ಕೆ ಹಿಂದೆಯೇ ನಾವು ನೋಡಿದೆವು ಪರಮಾತ್ಮನ ಅನುಗ್ರಹ ಬೇಕು ಅಂತ. ಆ ಪರಮಾತ್ಮನ ಅನುಗ್ರಹ ಅಂತ ಅನ್ನೋದು ಪರಂ ದೃಷ್ಟ ಆವಾಗ್ಲೇ ಬರೋದು. ಪರಮಾತ್ಮನ ದರ್ಶನ ಆದಾಗ ಮಾತ್ರ ಬರೋದು. ಆದ್ರೆ ಅಂತ ಜ್ಞಾನಿಗೆ ಯಾರು ಆ ತರ ಒಂದು ಪಾತಲ್ಲಿ ಇದ್ದಾರೆಯೋ ಅವರು ಪ್ರಯತ್ನ ಪೂರ್ವಕವಾಗಿ ರಾಗದ್ವೇಷಗಳನ್ನು ಬಿಡ್ಬೇಕು ಅಂತ. ಅದು ಪ್ರಾಕ್ಟೀಸ್ ಇಂದ ಬರೋದು ಅಂತ ಅನ್ನೋದು ಕೂಡ ಸತ್ಯವೇ. ಒಂದು ಯಾವುದೋ ಒಂದು ಅಡಿಗೆ ಮಾಡಿರ್ತಾರೆ, ಅಡಿಗೆಯಲ್ಲಿ ಉಪ್ಪು ಕಮ್ಮಿ ಇರತ್ತೆ, ಯಾವುದೋ ಒಂದು ಹುಳಿ ಜಾಸ್ತಿ ಇರತ್ತೆ. ಇವಾಗ ನಮ್ಗಿಷ್ಟವಾದ ನಾವು ಒಂದು ರೀತಿಯಲ್ಲಿ ನಮ್ಮ ನಾಲಿಗೆಗೆ ಒಂದು ರುಚಿಯನ್ನು ಅಳವಡಿಸಿ ಇಟ್ಟಿರ್ತೇವೆ. ಆ ರುಚಿ ಅಲ್ಲಿ ಇಲ್ಲ ಅಂತಂದಾಗ್ಲೇ ಅದನ್ನ ದ್ವೇಷ ಮಾಡತ್ತೆ ನಾಲಿಗೆ, ಮನಸ್ಸು. ಆದ್ರೆ ಯಾವಾಗ ಒಂದು ಜ್ಞಾನಿಯಾದವರು ಈ ವಿಷಯ ನನ್ನ ದೇಹಕ್ಕೆ ಏನು ತ್ರಾಣವನ್ನು ಕೊಡೋದೋ ಅದಕ್ಕಾಗಿ ನಾನು ದೇವರಲ್ಲಿ ಕೃತಜ್ಞತಾ ಭಾವದಲ್ಲಿ ಇರಬೇಕು ಅಂತ ಅನ್ನೋಂಥ ಒಂದೇ ಆಲೋಚನೆಯಲ್ಲಿ ಅವನು ಅದನ್ನೆಲ್ಲ ಕೂಡ ಪರಮಾತ್ಮನ್ಗೆ ಸಮರ್ಪಣೆ ಮಾಡ್ತಾ ಆ ರಾಗದಿಂದ ಅವನು ದೂರ ಇರ್ತಾನ, ದ್ವೇಷದಿಂದ ದೂರ ಇರ್ತಾನ. ಇದ್ಯಾಕೆ ಇಷ್ಟೊಂದು ಉಪ್ಪು ಕಮ್ಮಿ ಹಾಕಿದ್ದಾರೆ, ಇದ್ಯಾಕೆ ಇಷ್ಟು ಖಾರ ಹಾಕಿದ್ದಾರೆ, ಇದ್ಯಾಕೆ ಇಷ್ಟು ಹುಳಿಯಾಗಿದೆ, ಯಾಕೆ ಬೆಲ್ಲ ಹಾಕಿಲ್ಲ, ಇಂಥ ಯೋಚನೆಗಳೇ ಅವನಿಗೆ ಬರೋದಿಲ್ಲ. ಒಂದು ಜ್ಞಾನಿ ಲಕ್ಷಣ ಅದು ಅಂತಂದ್ರೆ ಒಂದು ಸಾಧಕನಿಗೆ ಇದು ಮುಖ್ಯ. ಯಾವಾಗ ನಾವು ನಮ್ಮ ಎಕ್ಸ್ಪೀರಿಯನ್ಸಸ್ ಅಲ್ಲಿ ನಾವು ಒಂದ್ ಜಾಗಕ್ಕೆ ಹೋಗ್ತೇವೋ ಅಲ್ಲಿ ಇರೋ ವಾತಾವರಣ ಅಂತ ಅನ್ನೋದ್ರಲ್ಲಿ ಹೆಚ್ಚು ಬಿಸಿ ಇದೆ. ಆದ್ರೆ ನಾವು ಅದಕ್ಕಾಗಿ ತುಂಬಾ ನಮ್ಮ ಮನಸ್ಸನ್ನು ಖೇದಗೊಳಿಸ್ದೇನೆ ಇದು ಹೀಗಿದೆ ಅಷ್ಟೇ ಅಂತ ತಿಳ್ಕೊಂಡು ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ನಾವು ಧ್ಯಾನವೋ ಭಜನೆಯೋ ಮಾಡ್ತಾ ಇದ್ರೆ ಆ ವಿಷಯ ನಮ್ಮನ್ನು ಕಾಡಕ್ಕೆ ನಿಲ್ಸತ್ತೆ. ಅಂತ ವಿಷಯದ ಒಂದು ಅಭಿಲಾಷೆ ಅಂತ ಅನ್ನೋಂಥದ್ನ ಬಿಟ್ಟು ಏನಿದೆಯೋ ಅದನ್ನು ತಟಸ್ಥವಾಗಿ ಸ್ವೀಕಾರ ಮಾಡುವಂತವರೇ ಜ್ಞಾನಿಗಳು. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರ. ಅವಾಗ ಆ ರಾಗದ್ವೇಷ ಇಲ್ದೇ ಇರುವಂತ ಇಂದ್ರಿಯ ಅಂದ್ರೆ ಇಂದ್ರಿಯಕ್ಕೆ ಏನು,
ನನಗೆ ಇದು ಇಷ್ಟ ಅಲ್ವಾ, ಇದಿರ್ಬೇಕು ಅಂತ ಅನ್ನೋಂತ ಒಂದು ಬಯಕೆ ಅದ್ರಲ್ಲಿ ಇಲ್ಲ. ನನಗಿದ್ ಇಷ್ಟ ಇಲ್ಲ ಅದ್ರಿಂದ ಇದು ಇರಬಾರ್ದು ಅಂತ ಅನ್ನೋಂತ ಒಂದು ದ್ವೇಷನೂ ಅದಕ್ಕಿಲ್ಲ. ಅದಕ್ಕೆ ರಾಗ ದ್ವೇಷ ವಿಯುಕ್ತೈಸ್ತು ಇಂದ್ರಿಯಾನ್ ವಿಷಯದಲ್ಲಿ ಇಂದ್ರಿಯಗಳು ಚರಿಸಿದ್ರೆ, ವಿಷಯದಲ್ಲಿ ಇಂದ್ರಿಯಗಳು ಚರಿಸೋದಂದ್ರೆ ಕಣ್ಣು ರೂಪವನ್ನು ನೋಡೋದು, ಕಿವಿ ಶಬ್ದವನ್ನು ಕೇಳೋದು, ಆ ನಾಲಿಗೆ ರುಚಿಯನ್ನು ನೋಡೋದು, ಈ ಎಲ್ಲಾ ಇಂದ್ರಿಯಗಳು ಅಂದ್ರೆ ತ್ವಕ್ಕು ಎಲ್ಲಾನು ಇಂದ್ರಿಯಗಳು ಅದ್ರ ಒಂದು ವಿಷಯದಲ್ಲಿ ಅದು ಹೋಗ್ತಾ ಇರತ್ತೆ. ಆತ್ಮವಶ್ಯೇರ್ ವಿಧೇಯಾತ್ಮ ಅಂತ ಯಾರು ಬಂದು ಈ ಆತ್ಮವಶ್ಯ, ಆತ್ಮ ಅಂತ ಅನ್ನುವಂತ ತನ್ನ ಮನಸ್ಸಿನ ಒಂದು ಕಡಿವಾಣದಿಂದ ಇಂದ್ರಿಯಗಳೆಂಬ ಕುದುರೆಗಳನ್ನು ತಾನು ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆಯೋ ಅಂತ ಒಂದು ತಿಳಿದ ಜ್ಞಾನಿಯಾಗಿರುವಂತವ ಪ್ರಸಾದ ಮದಿಗಚ್ಚತಿ, ಅವನು ಪ್ರಸಾದವನ್ನು ಅವನಿಗೆ ಲಭ್ಯ ಆಗತ್ತೆ. ಪ್ರಸಾದ ಅಂತ ಅನ್ನೋದನ್ನ ಸಾಧಾರಣ ಭಾಷೆಯಲ್ಲಿ ಅನುಗ್ರಹ ಅಂತ ಅನ್ನುವಂತ ಅರ್ಥದಲ್ಲಿ ಬರುತ್ತೆ. ಪ್ರಸಾದ ಅಂತ ಅನ್ನುವಂತ ಇಲ್ಲಿ ಏನ್ ಅರ್ಥ ಅಂತಂದ್ರೆ ಮನಸ್ಸಿನ ಶಾಂತಿ ಅಂತಾರೆ. ಮನಃಶಾಂತಿ ಪ್ರಸಾದ, ಪ್ರಸಾದಂ ಮನಃಪ್ರಸಾದಂ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಮನಸ್ಸು ಅಂತ ಅನ್ನೋದು ಪ್ರಸಾದ, ಶಾಂತವಾದ ಖುಷಿಯಾದ ಸ್ಥಿತಿಯಲ್ಲಿ ಇರುತ್ತೆ. ಈ ಏನು ಕಳವಳಗಳು ಅದನ್ನು ಯಾವುದು ಮುಟ್ಟಿಸೋದಿಲ್ಲ. ಇದು ಸಿಕ್ಕಿಲ್ಲ, ಇದ್ ನನ್ಗಿಷ್ಟ, ಇದಾಗ್ಲಿಲ್ಲ, ಇದು ಈ ಆಹಾರ ಹೀಗ್ ರುಚಿಯಾಗಿಲ್ಲ, ಈ ವಾತಾವರಣ ಇಷ್ಟು ತಂಪಾಗಿರ್ಬೇಕಾಗಿತ್ತು, ಇಷ್ಟು ಕಷ್ಟವಾಗಿದೆ, ಇಂಥದ್ ಯಾವುದು ಇಲ್ಲ ಅವರಿಗೆ. ಯಾಕೆಂದ್ರೆ ಅವರು ವಿಶ್ವ ಕುಟುಂಬಿ ಕೊಟ್ಟ ಕಣಾನ ಕುತ್ಸಿತ ಕಂಬಳಿಯೇ ಸೌಭಾಗ್ಯವೆಂದರಿತ ಅವನಂಗ್ರಿಗಳನ್ನ ಭಜಿಸು ಅಂತ. ಅವನಂಗ್ರಿಗಳನ್ನು ಭಜಿಸ್ಬೇಕಾದ್ರೆ ಪರಮಾತ್ಮನೇ ಸರ್ವತ್ರ ವ್ಯಾಪ್ತ, ಅವನ ಇಚ್ಛೆಯಂತೆ ವಿಶ್ವ ಕುಟುಂಬಿಯಾಗಿ ಅವನಿದ್ದಾನ. ಆಯಾ ಜೀವರಾಶಿಗಳಿಗೆ ಅವನೇ ಎಲ್ಲಾ ಜೀವರಾಶಿಗಳಿಗೂ ಅವನೇ ತಂದೆ. ಆ ತಂದೆಯಾದವನ ಹೇಗ್ ನಿಯಮನ ಮಾಡ್ತಾನ, ಮನೆ ಹೇಗಿರ್ಬೇಕು, ಅದ್ರಲ್ಲಿ ಏನ್ ಮಾಡ್ಬೇಕು, ಎಲ್ಲವನ್ನೂ ನಿಯಮನ ಮಾಡ್ತಾ ಇರುವಂತ ಕುಟುಂಬ ಪಾಲಕನಾಗಿರುವಂತ ಆ ಶ್ರೀಹರಿಯ ಒಂದು ಇಚ್ಛೆಯಂತೆ ಇದಿದೆ ಅಂತ ತಿಳ್ಕೊಂತಾರೆ. ಹಾಗೆ ಮಾಡಿದಾಗ ಏನು ಆ ಹೊರಗಿಂದ ವಾತಾವರಣವನ್ನು ಹಳಿಯೋದೋ ಇಲ್ಲ ಅದನ್ನ ಹೊಗಳೋದೋ ಇದ್ಯಾವುದೂ ನಡೆಯೋದಿಲ್ಲ. ಆ ಜ್ಞಾನಿಗೆ ಅವನ ಮನ್ಸಲ್ಲಿ ಅದ್ ಬರೋದೇ ಇಲ್ಲ, ಇದನ್ನು ಹೊಗಳ್ಬೇಕು ಅದನ್ನು ಬಂದು ಹಳಿಬೇಕು ಅಂತ. ಅವನಿಗೆ ಎರಡೂ ಕೂಡ ಸಮಸ್ತೋಲವಾದ ಸ್ಥಿತಿಯಲ್ಲಿ ಅವನು ಸ್ವೀಕಾರ ಮಾಡ್ತಾನ. ವಿಶ್ವ ಕುಟುಂಬಿ ಕೊಟ್ಟದ್ದು ಯಾವುದೇ ಕೊಟ್ಟಿದ್ದಾನೋ ಅದು ಸೌಭಾಗ್ಯ ಅಂತ ತಿಳ್ಕೊಂಡ ಜಗನ್ನಾಥದಾಸರು ಸಹ ಅದನ್ನೇ ಜನರಿಗೆ ಉಪದೇಶ ಮಾಡ್ತಾರೆ. ಯಾವುದಿದ್ರು ಕೂಡ ಅದು ಪರಮಾತ್ಮನ ಇಚ್ಛೆಯಂತೆ ಲಭ್ಯವಾಗಿದೆ, ಅದನ್ನು ಸ್ವೀಕಾರ ಮಾಡ್ಬೇಕು ಅಂತ. ಜೀವರಿಗೆ ಯಾರು ಆತ್ಮವನ್ನು ತಮ್ಮ ವಶದಲ್ಲಿ ಇಟ್ಕೊಳಕ್ ಸಾಧ್ಯ ಆಯ್ತು, ಆತ್ಮ ಅಂತ ಅನ್ನುವಂಥದ್ದು ಮನಸ್ಸನ್ನು ಅವರು ಗೆಲ್ಲೋಕು ಅಂತಂದ್ರೆ ಇಂದ್ರಿಯಗಳನ್ನು ಅವ್ರು ಗೆಲ್ಬೇಕು. ಮನಸ್ಸು ಇಂದ್ರಿಯಗಳು ಆ ಜೀವ ಸ್ವರೂಪದ ಒಂದು ವಿಕಾಸಕ್ಕಾಗಿ ಅದನ್ನ ಬಳಸೋ ಹಾಗೆ ಅದು ಇದೆ, ಆಕ್ಚುಲ್ ಆಗಿ ಇದೆ, ಅವಕಾಶ ಇದೆ. ಆದ್ರೆ ಅದು ಬಾಹ್ಯ ವಿಷಯಗಳು ನಮಗೆ ಹತ್ರ ಇರೋದ್ರಿಂದ ಅದರ ಒಂದು ಭೋಗದ ಒಂದು ಅರ್ಥ ನಮಗೆ ಸುಲಭವಾಗಿ ಆಗೋದ್ರಿಂದ ಅದು ನಮ್ಗೆ ಕಷ್ಟ ಸಾಧ್ಯ. ಒಳಗಿರುವಂತ ವಿಷಯ ಏನಿದೆ ಪರಮಾತ್ಮ, ಅದನ್ನು ನಾವು ಬಂದು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಆನಂದಮಯ ಅಂತೆಲ್ಲ ಶಾಸ್ತ್ರ ವರ್ಣನೆ ಮಾಡಿದ್ರು ಕೂಡ ಅದರ ರುಚಿಯನ್ನು ನಾವಿನ್ನೂ ಕಂಡಿಲ್ಲ. ಅದರಿಂದ ನಮ್ಮ ದೇಹ ಅಂತ ಅನ್ನೋದುವೇ ಎಲ್ಲ ಅದ್ರಲ್ಲಿರೋ ಇಂದ್ರಿಯಗಳ ಭೋಗಕ್ಕಾಗಿಯೇ ನಾವಿದ್ದೇವು ಅಂತ ಅನ್ನುವಂಥ ಚಿಂತನೆಯಲ್ಲಿ ಇದ್ದು ಬಿಟ್ರೆ ನಮಗೆ ಈ ಒಳಗಿರುವಂತ ಭಗವಂತನ ಆನಂದಮಯತ್ವ ಹೇಗೆ ಕಾಣೋದು? ಕಾಣಬೇಕು ಅಂತ ಅನ್ನುವಂಥ ಉದ್ದೇಶದಲ್ಲಿಯೇ ತಾನೆ ಚಿತ್ತಪ್ರಜ್ಞಸ್ಯ ಕಾಭಾಷ ಅಂತ ಅನ್ನುವಂಥದ್ನ ಪ್ರಶ್ನೆ ಮಾಡಿದಾನ ಅರ್ಜುನ. ಅಂತ ಮನಸ್ಸನ್ನು ಯಾರು ಈ ಆನಂದಮಯನಲ್ಲಿ ನಿಲ್ಲಿಸಿದ್ದಾನೋ ಅವನ ವರ್ತನೆ ಹೇಗಿರತ್ತೆ? ಅವನ ವರ್ತನೆ ಹೀಗಿರತ್ತೆ ಅಂತ. ಅವನ ವರ್ತನೆ ಹೇಗಿರತ್ತೆ ಅಂದ್ರೆ ಅವನು ಮನಸ್ಸು ಅಂತ ಅನ್ನುವಂಥದ್ದು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡತ್ತೆ. ಇಂದ್ರಿಯಗಳಿಗೆ ಇದು ಚೆನ್ನ ಅದು ಚೆನ್ನ ಅಂತ ಅನ್ನುವಂಥ ಫೀಲಿಂಗ್ ನ ಬರ್ದೇನೆ ಪರಮಾತ್ಮನ ಧ್ಯಾನದಲ್ಲಿ ಅವನು ಇರ್ತಾನ. ಆ ಬರ್ದೇ ಇರೋದಕ್ಕೆ ಕಾರಣ ಏನು? ಅದು ಮತ್ತು ಅಷ್ಟು ತುಂಬಾ ವಿಷಯಗಳಿದೆ. ಅದ್ರ ಒಂದು ತಿಳುವಳಿಕೆ ಅಂದ್ರೆ ದೇಹವೇ ನಾನಲ್ಲ, ಇಂದ್ರಿಯಗಳ ಏನು ಅನುಭವಿಸುತ್ತೋ ಅದೆಲ್ಲ ಕೂಡ ಅಶಾಶ್ವತವಾದದ್ದು, ಶಾಶ್ವತವಾದ ಪರಮಾತ್ಮನೇ ನಾನು ಹೋಲಿಸ್ಕೊಳ್ಬೇಕು, ಅದಕ್ಕಾಗಿಯೇ ನನಗೆ ಈ ದೇಹ ಬಂದಿದೆ ಇಂಥ ಎಲ್ಲ ತಿಳುವಳಿಕೆಯನ್ನು ಇಟ್ಟು ಮನಸ್ಸು ಬುದ್ಧಿ ಮೂಲವಾಗಿ ಮನಸ್ಸನ್ನು ಎಲ್ಲ ತಿಳುವಳಿಕೆಯನ್ನು ಕೊಟ್ಟಾಗ ಅವಾಗ ಅದು ಈ ಇಂದ್ರಿಯಗಳ ಬಯಕೆಗಳನ್ನು ಬಿಟ್ಟು ಇಂದ್ರಿಯಗಳನ್ನು ಜೀವನಿಗೆ ಪ್ರಯೋಜನಕಾರಿಯಾಗಿರೋ ಹಂಗೆ ಅದನ್ನು ತಯಾರಿ ಮಾಡತ್ತೆ, ಮನಸ್ಸೇ ಮಾಡತ್ತೆ. ಅದರಿಂದಲೇ ಮನಸ್ಸಿಗೆ ಮನೈವ ಕಾರಣ ಮನುಷ್ಯನಂ ಬಂಧ ಮೋಕ್ಷಯೋ ಅಂತಾನು ಹೇಳ್ತಾರೆ.
ಮನಸ್ಸಿಂದ ನಾವು ಆ ಚೆನ್ನಾಗಿ ಗಟ್ಟಿಯಾದ ಮನಸ್ಸು ಅಂತ ಅನ್ನೋಂಥದ್ದು ಇದ್ದಾಗ ಅದಕ್ಕೆ ಈ ಇಂದ್ರಿಯವನ್ನು ನಿಗ್ರಹ ಮಾಡೋದು ಅದಕ್ಕೆ ಸಾಧ್ಯ ಆಗೋದು. ಸಾಧ್ಯ ಆಗಿರೋಂತ ಆ ಸ್ಥಿತಪ್ರಜ್ಞನ ಬಗ್ಗೆ ತಾನೇ ಇಲ್ಲಿ ಮಾತಿದೆ. ಅದರಿಂದಾಗಿ ಈ ರಾಗದ್ವೇಷವನ್ನು ತೊರೆದು ಮನಸ್ಸಿನ ಹಿಡಿತದಲ್ಲಿ ಇರುವಂತ ಇಂದ್ರಿಯಗಳು ಉಳ್ಳವನಾಗಿ ಇರುವಂತ ಒಂದು ಸ್ಥಿತಪ್ರಜ್ಞ ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆನಾಟಿ ಆ ಪ್ರಸಾದವಾದ ಮನಪ್ರಸಾದವಾದ ಸ್ಥಿತಿಗೆ ತಲುಪ್ತಾನ ಅಂತಂದ್ರು. ಇನ್ನೇನು ಬೇಕಾಗಿಲ್ಲ ಅವನಿಗೆ, ಅವನ್ನ ಸಂತೋಷ ಮಾಡಿಸೋದಕ್ಕೆ ಆ ಸ್ಥಿತಿಯಲ್ಲಿ ಅವ್ರು ಇರ್ತಾರೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಸ್ಮದ್ ಗುರುವಂತರ್ಗತ ಭಾರತಿ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣ. ಹರೇ ಶ್ರೀನಿವಾಸ.